ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ. ಆ ಪ್ರಶ್ನೆ ಏನಿದೆಯಪ್ಪ ಅಂದ್ರ ವಿದೇಶಿ ಯಾತ್ರಿಕರ ಮೇಲೆ ಕೂಡ ಕ್ವಶನ್ಸ್ ಗಳನ್ನ ಕೇಳ್ತಿರ್ತಾನೆ. ಯಾರು ಇವರು ವಿದೇಶಿ ಯಾತ್ರಿಕರು? ಈ ಭಾರತ ದೇಶದಲ್ಲಿ ಸಾಕಷ್ಟು ಮನೆತನಗಳು ಏನ್ ಮಾಡ್ತಾವಪ್ಪ ಅಂದ್ರ ಆಳ್ವಿಕೆ ಮಾಡಿದಾವ. ಆ ಒಂದೊಂದು ಮನೆತನಗಳಿಗೆ ಒಬ್ಬ ವಿದೇಶಿ ವ್ಯಕ್ತಿಗಳು ಏನ್ ಮಾಡ್ತಾರಪ್ಪ ಅಂದ್ರೆ ಭಾರತ ದೇಶಕ್ಕೆ ವಿಸಿಟ್ ಕೊಡ್ತಾರೆ. ವಿಸಿಟ್ ಕೊಟ್ಟದ್ದು ಅಷ್ಟೇ ಅಲ್ಲದೆ ಅವ್ರ ಬಗ್ಗೆ ಒಂದೊಂದು ಕೃತಿಗಳನ್ನ ಬರೀತಾರೆ ಅಥವಾ ಒಂದೊಂದು ಹೇಳಿಕೆಗಳನ್ನು ನೀಡಿ ಏನ್ ಮಾಡಿದಾರಪ್ಪ ಅಂದ್ರ ಅವರು ಕೂಡ ನಮ್ಮ ಭಾರತ ದೇಶ ಇತಿಹಾಸದ ಒಳಗಡೆ ಅಚ್ಚಳಿಯಾಗಿ ಉಳಿದಿದ್ದಾರೆ. ಹಾಗಾದ್ರೆ ಇವ್ರು ಯಾರು ಯಾರು ನಮ್ಮ ಭಾರತ ದೇಶಕ್ಕೆ ಸೀರಿಯಲ್ ಆಗಿ ಬಂದವರು ಅಂತೇಳಿ ಈ ವಿಡಿಯೋನ ಹೇಳ್ತಾ ನೋಡ್ರಿ. ಇವನ್ನ ನಾವು ಗೊತ್ತಿಲ್ಲ ಅಂದ್ರು ಆಪ್ಷನ್ಸ್ ಒಂದು ಸ್ವಲ್ಪ ಸೆಕ್ಷನ್ಸ್ ಇತ್ತಪ್ಪ ಅಂದ್ರೆ ಹೆಂಗೆ ನಾವು ಆಪ್ಷನ್ಸ್ನ ತೆಗೆದೊಗಿಬೇಕು ಅಂತೇಳಿ ಎಂಡ ನೋಡ್ರಿ. ಭಾರತಕ್ಕೆ ಭೇಟಿ ನೀಡಿದಂತ ವಿದೇಶಿ ಪ್ರಯಾಣಿಕರ ಸರಿಯಾದ ಕಾಲಾನುಕ್ರಮವನ್ನು ಆಯ್ಕೆ ಮಾಡ್ರಿ ಅಂತ ಕೊಡ್ತಾರೆ. ಇವರೆಲ್ಲ ವಿದೇಶಿ ಯಾತ್ರಿಕರು ಅಂತ ಹೇಳ್ತಿರ್ತೀವಿ. ಭಾರತ ದೇಶಕ್ಕೆ ಮೊದಲು ಬಂದವರು ಯಾರು ನೋಡ್ರಿ. ಇಲ್ಲಿ ಒಂದೇದು ಆಪ್ಷನ್ಸ್ನ ಚೆಕ್ ಮಾಡೋದು, ಇದು ಸೀರಿಯಲ್ ಆಗಿ ಬರ್ತೈತೆ ಕರೆಕ್ಟ್ ಹೌದೋ ಅಲ್ಲೋ ಅಂತೇಳಿ. ಮೆಗಸ್ತನಿಸ ಆದ ನಂತರ ಹ್ಯೂಯೆನ್ ತ್ಸಾಂಗ ಆದ್ಮೇಲೆ ಇಟಿಂಗ್ಸ, ನೆಕ್ಸ್ಟ್ ನಿಕೋಲೋ ಕಾಂಟಿ ಅಂತ ಇದೆ. ಓಕೆ, ಇದು ನಿಮ್ಗ ಇವರು ಯಾರ್ಯಾರು ಸೀರಿಯಲ್ ಆಗಿ ಬಂದ್ರು ಅನ್ನೋದು ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನೆಕ್ಸ್ಟ್ ಈ ಆಪ್ಷನ್ಸ್ನ ಕಂಪೇರ್ ಮಾಡಿದಾಗ ಇಲ್ಲಿ ಮೆಗಸ್ತನಿಸ ಅಂತಿದೆ. ಒಂದು ಆಪ್ಷನ್ಸ್ ಆದ್ರೂ ನಿನ್ಗೆ ಗೊತ್ತಿರಬೇಕು. ಮೆಗಸ್ತನಿಸ ಬಂದಿದ್ದು ಯಾರ ಆಸ್ಥಾನಕ್ಕೆ? ಭಾರತ ದೇಶದಲ್ಲೇನೆ ನಾವು ಆರಂಭ ಮಾಡುವ ಒಂದು ಮನೆತನ ಯಾವುದಪ್ಪ ಅಂದ್ರೆ ಮೌರ್ಯ ಮನೆತನ ಅಂತ ಕರಿತೀವಿ. ಮೌರ್ಯ ಮನೆತನ ಅಂತ ನಾವು ಇತಿಹಾಸಗಳನ್ನ ಓದ್ತಿರ್ತಿರ್ತೀವಿ ಅಥವಾ ಅತಿ ಹೆಚ್ಚು ಇರುವುದೇ, ಅದಕ್ಕಿಂತ ಸಣ್ಣ ಪುಟ್ಟ ಮನೆತನಗಳು ಇರ್ತವೆ. ಅದ್ರ ಪ್ರಸಿದ್ಧ ಮನೆತನ ಅಂದ್ರೆ ಉತ್ತರ ಭಾರತದಲ್ಲಿ ಮೌರ್ಯ ಮನೆತನ ಆರಂಭ ಆಗಿರ್ತದೆ. ಆ ಮೌರ್ಯ ಮನೆತನಕ್ಕೆ ಚಂದ್ರಗುಪ್ತನ ಆಸ್ಥಾನಕ್ಕೆ ಯಾರು ಬರ್ತಾರಪ್ಪ ಅಂತಂದಾಗ ಸೆಲ್ಯೂಕಸ್ನ ರಾಯಭಾರಿ, ಗ್ರೀಕ್ ದೇಶದ ಸೆಲ್ಯೂಕಸ್ನ ರಾಯಭಾರಿ ಆದಂತ ಮೆಗಸ್ತನಿಸ ಬಂದಿದ್ದ ಅನ್ನೋದು ನಮ್ಗೆ ಓದಿರ್ತೀವಿ. ಇದಾದ ನಂತರ ಇನ್ನು ಕೆಳಗಡೆ ಈ ಕಡೆ ನಾವು ದಕ್ಷಿಣ ಭಾರತದ ಇಮ್ಮಡಿ ಪುಲಕೇಶಿ ಆಸ್ಥಾನಕ್ಕೆ ಹ್ಯೂಯೆನ್ ತ್ಸಾಂಗ್ ಬಂದಿದ್ದ, ಹರ್ಷವರ್ಧನ ಆಸ್ಥಾನಕ್ಕೆ ಬಂದಿದ್ದ. ಇವೆಲ್ಲ ಈ ಕಡೆ ದಕ್ಷಿಣ ಭಾರತದ ಮನೆತನಗೆ. ಅದಕ್ಕಿಂತ ಮೊದಲು ಹುಟ್ಟಿಕೊಂಡಂತ ಮೊದಲ ಮನೆತನ ಯಾವ್ದಪ್ಪ ಅಂದ್ರೆ ಸೆಲ್ಯೂಕಸ್ನ ರಾಯಭಾರಿ ಅಂತ ತಿಳ್ಕೊತೀವಿ. ಅದೇ ಯಾವ್ದಪ್ಪ ಅಂದ್ರೆ ಮೌರ್ಯ ಮನೆತನ ಅಂತೇಳಿ. ಹಾಗಾದ್ರೆ ಫಸ್ಟಿಗೆ ಮೆಗಸ್ತನಿಸ್ ಆದ್ಮೇಲೆ ಹ್ಯೂಯೆನ್ ತ್ಸಾಂಗ್ ಬರ್ಬೇಕು. ಇದೇನೋ ಮ್ಯಾಚ್ ಐತಿ. ಇಲ್ಲಿ ನೋಡ್ರಿ, ಹ್ಯೂಯೆನ್ ತ್ಸಾಂಗ್ ಕೊಟ್ಟಾನ, ಮೆಗಸ್ತನಿಸ್ ಸೆಕೆಂಡ್ ಕೊಟ್ಟಾನ ಅಂದ್ರೆ ಎರಡನೇ ಆಪ್ಷನ್ಸ್ ತಪ್ಪಾಯ್ತು. ಇಲ್ಲಿ ನೋಡ್ರಿ, ಇಟಿಂಗ್ಸ್ ಕೊಟ್ಟಾನ, ಹ್ಯೂಯೆನ್ ತ್ಸಾಂಗ್ ಕೊಟ್ಟಾನ, ಮೆಗಸ್ತನಿಸ್ ಅಂತೇಳಿ ನೆಕ್ಸ್ಟ್ ಕೊಟ್ಟಾನ. ಹಾಗಾದ್ರೆ ಮೂರನೇ ಆಪ್ಷನ್ಸ್ ಹೋಯ್ತು. ಇಲ್ಲಿ ನಿಕೋಲೋ ಕಾಂಟಿ ಕೊಟ್ಟಾನ, ಮೆಗಸ್ತನಿಸ್ ಕೊಟ್ಟಾನ, ಹ್ಯೂಯೆನ್ ತ್ಸಾಂಗ್ ಅಂತ ಕೊಟ್ಟಾನ. ನಿಕೋಲೋ ಕಾಂಟಿ ಈತ ವಿಜಯನಗರ ಸಾಮ್ರಾಜ್ಯಕ್ಕೆ ಬರ್ತಾನೆ. ವಿಜಯನಗರ ಸಾಮ್ರಾಜ್ಯ ಹುಟ್ಕೊಂಡಿದ್ದು 1336. ಹೀಗಾಗಿ ಫಸ್ಟ್ಗೆ ಇಲ್ಲಿ ನಿಕೋಲೋ ಕಾಂಟಿ ಬರಕ್ಕೆ ಸಾಧ್ಯನೇ ಇಲ್ಲ. ಈಗ 3 ಆಪ್ಷನ್ಸ್ಗಳನ್ನ ರಿಮೂವ್ ಮಾಡಿದೆ. ಆಟೋಮೆಟಿಕ್ ಒಂದನೇ ಆಪ್ಷನ್ ಸಿಗುತ್ತಾ ಸರಿ ಉತ್ತರ ಆಗ್ಬಿಡ್ತೈತಿ. ನೋಡ್ರಿ, ಫಸ್ಟ್ಗೆ ಭಾರತಕ್ಕೆ ಬಂದ ಮೆಗಸ್ತನಿಸ, ಈತ ಬರೆದಂತ ಕೃತಿ ಯಾವುದಪ್ಪ ಅಂದ್ರೆ ಇಂಡಿಕಾ ಅಂತ ಹೇಳಿ ಕರಿತೀವಿ. ಇನ್ನ ನೆಕ್ಸ್ಟ್ ಹ್ಯೂಯೆನ್ ತ್ಸಾಂಗ್ ಅಂತ ಬರ್ತಾನೆ, ಈತ ಚೀನಾ ದೇಶದ ಯಾತ್ರಿಕ. ಈತ ಬರೆದಂತ ಕೃತಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ, ಶಿಯುಕಿ. ಇದು ಯಾಕಪ್ಪ ಅಂದ್ರೆ ಬಹಳ ಫೇಮಸ್, ಫಸ್ಟ್ ಸಲ ಕ್ವಶನ್ಸ್ ಕೇಳ್ದಾನೆ. ಇನ್ನ ಇಟಿಂಗ್ಸ್